ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ತಮ್ಲೈನ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಕ್ಯಾಮ್ರಾ ಆಪ್ ಇದೆ ಅಂತ ಹೇಳಿದ್ರೆ ಈ ಒಂದು ಎರಡು ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಇನ್ಮೇಲಿಂದ ನೀವು ಫೋಟೋಸ್ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ಅಂತ ಹೇಳಿದ್ರೆ ಆ ಒಂದು ಫೋಟೋಸ್ ಆದ್ರೆ HD ಕ್ವಾಲಿಟಿಯಲ್ಲಿ, ಅದೇ ರೀತಿಯಾಗಿ ಬ್ಲರ್ ಆಗದಿರಾದ್ರೆ ಬರುತ್ತೆ. ಸೊ ಯಾವ್ದು ಒಂದು ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈಗ ಮೇನ್ ಆಗಿ ವಿಡಿಯೋನಾದ್ರೆ ಶುರು ಮಾಡೋಣ. ಸೊ ಈಗ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಇದಕ್ಕಾಗಿ ನಿಮ್ಮ ಒಂದು ಕ್ಯಾಮ್ರಾ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಂತರ ಈ ಒಂದು ಜಾಗದಲ್ಲಿ 3 ಡಾಟ್ಸ್ ಆದ್ರೆ ಇರುತ್ತೆ, ನೀವು ಆದ್ರೆ ಗಮನಿಸಬಹುದು. ಸೊ ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ನೀವಾದ್ರೆ ಪಿಕ್ಚರ್ ಕ್ವಾಲಿಟಿ ಅನ್ನೋದಾದ್ರೆ ಗಮನಿಸಬಹುದು ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ ಎಲ್ಲರ ಒಂದು ಮೊಬೈಲ್ ನಲ್ಲಿ ಸಹ. ಸೊ ಇದನ್ನ ಆದ್ರೆ ಕ್ಲಿಕ್ ಮಾಡಿ ಹೈ ಆದ್ರೆ ಮಾಡ್ಕೊಳ್ಳಿ. ಇನ್ ಕೇಸ್ ಲೋ ಇದೆ ಅಂತ ಹೇಳಿದ್ರು ಸಹ ಹೈ ಮಾಡ್ಕೊಳ್ಳಿ ಗಾಯ್ಸ್. ಸೊ ಹೈ ಮಾಡಿ ಇನ್ಮೇಲಿಂದ ನೀವಾದ್ರೆ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಲಿಟ್ರಲಿ ಬ್ಲರ್ ಆಗಿ ಬರೋದು ಆ ರೀತಿ ಆಗೆಲ್ಲ ಸಹ ಆಗೋದಿಲ್ಲ. ಸೊ ಈಗ ಎಕ್ಸಾಂಪಲ್ ಗೆ ಆದ್ರೆ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಈಗ ಎಕ್ಸಾಂಪಲ್ ಗೆ ಸ್ಕ್ರೀನ್ ಮೇಲೆ ಹಾಕಿದೀನಿ. ಬಿಫೋರ್ ಯಾವ ರೀತಿಯಾಗಿದೆ ಫೋಟೋ ಆದ್ರೆ ಅದೇ ರೀತಿಯಾಗಿ ಆಫ್ಟರ್ ಯಾವ ರೀತಿಯಾಗಿದೆ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿದ್ದಾದ್ಮೇಲೆ ಅಂತ ಹೇಳಿ ಸೊ ಸ್ಕ್ರೀನ್ ಮೇಲೆ ಬರ್ತಿದೆ. ನೀವು ಆದ್ರೆ ಗಮನಿಸಬಹುದು ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತ ಹೇಳಿ. ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿದ್ದಾದ್ಮೇಲೆ ನೀವೇ ಈ ಒಂದು ಜಾಗದಲ್ಲಿ ಗಮನಿಸ್ತಿದ್ದೀರಾ. ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಪಿಕ್ಚರ್ ಕ್ವಾಲಿಟಿ ಆದ್ರೆ ಲಿಟ್ರಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಏನು ಅಂತ ಕೇಳ್ತೀರಾ ಅಂದ್ರೆ, ಸೊ ಅದಕ್ಕಾಗಿ ಕ್ಯಾಮ್ರಾ ಆಪ್ ಅನ್ನ ಓಪನ್ ಮಾಡಿ. ಸೊ ನಾವು ಕ್ಯಾಮ್ರಾ ಆಪ್ ಅನ್ನು ಓಪನ್ ಮಾಡಿದ ತಕ್ಷಣನೇ ನಾವು ಆದ್ರೆ ಎಲ್ಲ ಡೈರೆಕ್ಟ್ ಆಗಿ ಹೀಗೆ ಫೋಟೋಸ್ ಆದ್ರೆ ಕ್ಯಾಪ್ಚರ್ ಮಾಡ್ಬಿಡ್ತೀವಿ. ಸೈಡ್ ಮೇಲಿಂದ ಈ ರೀತಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಾಂದ್ರೆ ಗಮನಿಸಬಹುದು ನೀವು ಆದ್ರೆ ಕೆಳಗಡೆ ಆದ್ರೆ ಸೊ ರೀತಿಯಾಗಿ ಲೆಫ್ಟ್ ಆದ್ರೆ ಸ್ಕ್ರೋಲ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದ್ರ ಅಂತ ಹೇಳಿದ್ರೆ ಕೊನೆಯಲ್ಲಾದ್ರೆ ಗಮನಿಸಬಹುದು ಪ್ರೋ ಅಂತ ಹೇಳಿ ಒಂದು ಆಪ್ಷನ್ ಆದ್ರೆ ಇರುವಂತದ್ದು. ಸೊ ಒಂದು ಜಾಗದಲ್ಲಿ ನೀವು ಆದ್ರೆ ನಿಮ್ಮ ಒಂದು ಮೊಬೈಲ್ ನ ಮ್ಯಾಕ್ಸಿಮಮ್ ಮೆಗಾ ಪಿಕ್ಸೆಲ್ಸ್ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನನ್ನ ಒಂದು ಮೊಬೈಲ್ ನ ಮೆಗಾ ಪಿಕ್ಸೆಲ್ಸ್ ಆದ್ರೆ ಮ್ಯಾಕ್ಸಿಮಮ್ ಆದ್ರೆ 48 ಆದ್ರೆ ಆಗಿರುವಂತದ್ದು. ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲರೂ ಗಮನಿಸಬಹುದು ಅಲ್ಟ್ರಾ HD ಝೋನ್ ಅಂತ ಹೇಳಿ ಬರುತ್ತೆ. ಸೊ ಈಗ ನೀವು ಆದ್ರೆ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಸೂಪರ್ ಆಗಾದ್ರೆ ಬರುತ್ತೆ ಗಾಯ್ಸ್. ನೀವು ಆದ್ರೆ ನಾರ್ಮಲ್ ಆಗಿ ಒಂದು ಬಾರಿ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಗಮನಿಸಿ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರೋ ಮೋಡ್ ಅಲ್ಲಿ ಅಲ್ಟ್ರಾ HD ಅನ್ನ ಆನ್ ಮಾಡ್ಕೊಂಡು ಸೊ ನೀವು ಅದೇ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಸೊ ಕಂಪೇರ್ ಮಾಡಿ ನೋಡಿ, ಲಿಟ್ರಲಿ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ರೀತಿಯಾಗಿ ಲೋ ಲೈಟ್ ಅಲ್ಲಿ ಸಹ ನೀವು ಆದ್ರೆ ಅಲ್ಟ್ರಾ HD ಅಲ್ಲಿ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ಅಂತ ಹೇಳಿದ್ರೆ ಸೂಪರ್ ಆಗಾದ್ರೆ ಬರುತ್ತೆ ಗಾಯ್ಸ್. ಸೊ ಪ್ರತಿಯೊಬ್ಬರು ಈ ಒಂದು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಂಡೆ ಇನ್ಮೇಲಿಂದ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಡೆಫಿನೆಟ್ಲಿ ನೀವು ಕ್ಯಾಪ್ಚರ್ ಮಾಡುವಂತಹ ಫೋಟೋಸ್ ಆದ್ರೆ ಸೂಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಹಲವಾರು ಕ್ಯಾಮ್ರಾ ಟ್ರಿಕ್ಸ್ ಆದ್ರೆ ಇನ್ನೂ ಇದೆ. ಇನ್ ಕೇಸ್ ನಿಮ್ಗೆ ಆ ಒಂದು ಟಾಪಿಕ್ಸ್ ನ ಮೇಲೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ಅದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾದ್ರೆ ಈ ಒಂದು ಟಾಪಿಕ್ ನ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ ಆದ್ರೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.